ವೀಕ್ಷಕರೇ, ಇದು ಬಿಜೆಪಿ ಮತ್ತು ಆರ್ಎಸ್ಎಸ್ಗೆ ಖುಷಿ ಕೊಡುವ ವರದಿ. ಯಾಕಂದ್ರೆ ಭಾರತ ಈಗ ಧರ್ಮ ಪ್ರಭುತ್ವಕ್ಕೆ ಬಂದ್ ಆಗಿದೆ ಅಂತ ನ್ಯೂಯಾರ್ಕ್ ಟೈಮ್ಸ್ ಮಾಡಿದ ವರದಿ. ಈ ವರದಿ ಹೇಗಿದೆ ಅಂತ ತಿಳಿಸುವುದೇ ಇವತ್ತಿನ ದಿ ಹಂಟ್ ವಿಶೇಷ. ನಾನು RA ಲೋಹಾನಿ ಮಳಗಿ ನಿಮ್ಮೆದುರು. ಭಾರತ ಲೋಕತಂತ್ರದಿಂದ ಧರ್ಮತಂತ್ರದತ್ತ ಹೊರಳಿಯಾಗಿದೆ. ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಿಂದ ಧರ್ಮ ಪ್ರಭುತ್ವದತ್ತ ಹೊರಳಿಯಾಗಿದೆ. ಇದು ಬಿಜೆಪಿ, RSS ಮತ್ತು ಸಂಘ ಪರಿವಾರಕ್ಕೆ ಖುಷಿ ತರುವ ವರದಿ. ಜಗತ್ತಿನ ಅತಿ ದೊಡ್ಡ ಪತ್ರಿಕೆ ಎನಿಸುವ ನ್ಯೂಯಾರ್ಕ್ ಟೈಮ್ಸ್ನಲ್ಲಿ ಬಂದ ವರದಿ. ಇನ್ನು ನರೇಂದ್ರ ಮೋದಿಜಿ ಪ್ರಧಾನಿಯಾಗಿ ಇರಲಿ ಇಲ್ಲದಿರಲಿ, ಬಿಜೆಪಿಯನ್ನ ಅಧಿಕಾರದಿಂದ ದೂರ ಇಡಲು ಸಾಧ್ಯವಾಗದ ರೀತಿಯಲ್ಲಿ ವ್ಯವಸ್ಥೆಯನ್ನ ರೂಪಿಸಿಯಾಗಿದೆ ಹೀಗಂತ ನ್ಯೂಯಾರ್ಕ್ ಟೈಮ್ಸ್ ವರದಿ ಮಾಡಿದೆ. ಅದಕ್ಕೆ ಹೇಳಿದ್ದು ಇದು RSS ಮತ್ತು ಬಿಜೆಪಿಗೆ ಖುಷಿ ಕೊಡುವ ವರದಿ ಅಂತ. ನ್ಯೂಯಾರ್ಕ್ ಟೈಮ್ಸ್ ಮಾಡಿರೋದು ಹೊಸ ವಿಷಯದ ವರದಿ ಏನಲ್ಲ. ಇದು ಭಾರತೀಯ ಎಲ್ಲರಿಗೂ ಗೊತ್ತಿರುವ ವಿಷಯ. ಆದರೆ ಇದನ್ನ ಜಗತ್ತಿಗೆ ಗೊತ್ತು ಮಾಡಿಸುವ ಕೆಲಸವನ್ನ ನ್ಯೂಯಾರ್ಕ್ ಟೈಮ್ಸ್ ಮಾಡಿದೆ ಅನ್ನೋದಷ್ಟೇ ಈ ಇವತ್ತಿನ ವಿಶೇಷ. ನ್ಯೂಯಾರ್ಕ್ ಟೈಮ್ಸ್ ವರದಿ ಮಾಡಿದ ಟೈಮಿಂಗ್ ನೋಡಿ ಹೇಗಿದೆ ಅಂದರೆ, ಇದು ಕ್ರಿಸ್ಮಸ್ ಸಮಯದಲ್ಲಿ ಕ್ರೈಸ್ತರ ಮೇಲೆ ದಾಳಿ, ಹಾಗೆ ಸಾಂತಾಕ್ಲಾಸನ ಟೋಪಿ ಧರಿಸಿದ್ದಕ್ಕಾಗಿ ಜಪಾನಿ ಪ್ರವಾಸಿಗನೊಬ್ಬನ ಮೇಲೆ ನಡೆದ ದಾಳಿ. ಇಂತಹ ದಾಳಿಗಳ ಪರಿಣಾಮವೇ ಈ ವರದಿ. ಮುಸ್ಲಿಮರ ಮೇಲೆ ಮಾಡಿದಂತೆಯೇ ಕ್ರೈಸ್ತರ ಮೇಲೆ ದಾಳಿ ಮಾಡಿದರೆ ಪರಿಸ್ಥಿತಿ ಏನಾಗ್ತದೆ ಅಂತ ಹೇಳುವ ವರದಿ ಇದು. ನ್ಯೂಯಾರ್ಕ್ ಟೈಮ್ಸ್ ತನ್ನ ಮೊದಲ ಪುಟದಿಂದ ಒಳಗಿನ ಪುಟವರೆಗೆ ಆವರಿಸಿರುವ ವರದಿಯನ್ನು ಪ್ರಕಟಿಸಿದೆ. ಇದರಲ್ಲಿ ಮುಸ್ಲಿಮರ ಮೇಲೆ ನಡೆಯುತ್ತಿರುವ ದಾಳಿಗಳ ಬಗ್ಗೆ ಪ್ರಸ್ತಾಪಿಸಲಾಗಿದೆ. ಆದರೆ ಕ್ರೈಸ್ತರ ಮೇಲಿನ ದಾಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಮತ್ತು ಕಳೆದೊಂದು ತಿಂಗಳಲ್ಲಿ ಹೇಗೆ ಕ್ರೈಸ್ತರ ಮೇಲೆ ದಾಳಿ ನಡೆದಿದೆ ಎಲ್ಲವನ್ನ ಅಲ್ಲಿ ವಿವರಿಸಲಾಗಿದೆ. ಇತ್ತೀಚೆಗೆ ಕ್ರೈಸ್ತರ ಮೇಲೆ ನಡೆದ ದಾಳಿ ವಿಷಯಕ್ಕೆ ಆದ್ಯತೆ ನೀಡಲಾಗಿದೆ. ಹೀಗೊಂದು ವರದಿ ಬಂದ ಮಾತ್ರಕ್ಕೆ ಏನಾಗಲಿದೆ ಅಂತ ನಿರ್ಲಕ್ಷಿಸಿ ಬಿಡುವಂತಿಲ್ಲ. ಇದು ಭಾರತದಲ್ಲಿ ಆಗುವ ಹೂಡಿಕೆಗಳ ಮೇಲೆ ಪರಿಣಾಮ ಬೀರಲಿದೆ. ಕಲಹ ಇದೆ ಎನ್ನುವಲ್ಲಿ ನೀವು ಅಂಗಡಿ ತೆರೆಯಲು ಇಚ್ಛಿಸ್ತೀರಾ? ಇಲ್ವಲ್ಲ. ಹಾಗೆಯೇ ಇದು ಭಾರತಕ್ಕೆ ಬರಲಿರುವ ಪ್ರವಾಸಿಗರ ಮೇಲೆ ಪರಿಣಾಮ ಬೀರಲಿದೆ. ಭಾರತವನ್ನು ನೋಡುವ ದೇಶಗಳ ದೃಷ್ಟಿಕೋನದ ಮೇಲೆ ಪರಿಣಾಮ ಬೀರಲಿದೆ. ವರ್ಷಗಳ ಹಿಂದೆ ಮೊಹಮ್ಮದ್ ಅಕ್ಲಾಸ್ ರನ್ನ ಗುಂಪು ಹತ್ಯೆ ಮಾಡಿದಾಗ ಇದು ರಾಷ್ಟ್ರೀಯ ಸುದ್ದಿಯಾಗಿತ್ತು. ಈಗ ಪರಿಸ್ಥಿತಿ ಹೇಗೆ ಎಂದರೆ, ಗುಂಪು ಹತ್ಯೆ ಒಳಗಾಗುವುದು ಅವರ ಕರ್ಮ ಎಂಬಂತೆ ಭಾರತೀಯ ಮಾಧ್ಯಮಗಳು ಇಂಥ ಸುದ್ದಿಗಳನ್ನು ನಿರ್ಲಕ್ಷ್ಯ ಮಾಡ್ತಾ ಇವೆ. ಆದರೆ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಇದನ್ನು ಗಮನಿಸ್ತಾ ಇವೆ. ಮೊನ್ನೆ ಮನೆಗೆ ತಲವಾರುಗಳನ್ನು ಹಂಚಲಾಯಿತು. ಇದನ್ನು ಯಾವ ಗೋಧಿ ಮಾಧ್ಯಮ ಚರ್ಚೆಯ ವಿಷಯನಾಗಿ ಮಾಡಲಿಲ್ಲ. ಅದು ಬಿಡಿ, ನಮ್ಮದೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂಗಾಳಿಯೊಬ್ಬನಿಗೆ ನಕಲಿ ದಾಖಲೆ ಸೃಷ್ಟಿಸಿ ಪಾಸ್ಪೋರ್ಟ್ ಮಾಡಿಕೊಡಲಾಯಿತು. ಅದು ಎಲ್ಲಿ ಚರ್ಚೆ ಆಯಿತು? ಬಿಜೆಪಿಯವರು ಪ್ರತಿಭಟನೆ, ಹೋರಾಟ ಅಂತ ಬಬ್ಬೆ ಹೊಡೆದದ್ದು ನೀವು ಕಾಣಲೇ ಇಲ್ಲ, ನಮಗೂ ಸಿಗಲೇ ಇಲ್ಲ. ಇದೆಲ್ಲ ಭಾರತ ಎತ್ತ ಹೊರಳಲಿದೆ ಅಂತ ತೋರಿಸ್ತಾ ಇದೆ. ನ್ಯೂಯಾರ್ಕ್ ಟೈಮ್ಸ್ ಇಂಥದ್ದೇ ವಿಷಯಗಳನ್ನು ಎತ್ತಿಕೊಂಡು ತೋರಿಸ್ತಾ ಇರೋದು ವರದಿ ಮಾಡಿದೆ. RSS ಮತ್ತು ಬಿಜೆಪಿ ದೇಶದ ವ್ಯವಸ್ಥೆಯನ್ನು ಯಾವ ಪ್ರಮಾಣದಲ್ಲಿ ತನ್ನ ಬಿಗಿಮುಷ್ಟಿಯಲ್ಲಿ ಹಿಡ್ಕೊಂಡಿದೆ ಅಂದರೆ ಅದನ್ನು ನಿಯಂತ್ರಿಸುವ ಪರ್ಯಾಯ ಗೋಚರಿಸ್ತಾ ಇಲ್ಲ. ಪರ್ಯಾಯ ಶಕ್ತಿಯೇ ಇಲ್ಲವೇ ಇಲ್ಲ ಎಂಬ ಆತಂಕವನ್ನು ಕೂಡ ನ್ಯೂಯಾರ್ಕ್ ಟೈಮ್ಸ್ ತನ್ನ ವರದಿಯಲ್ಲಿ ಸ್ಪಷ್ಟಪಡಿಸಿದೆ. ಮೋಹನ್ ಭಾಗವತರ ಇತ್ತೀಚಿನ ಭಾಷಣಗಳನ್ನು ಕೇಳಿದರೆ ಈ ಮಾತು ಸ್ಪಷ್ಟವಾಗುತ್ತದೆ. ಸಂವಿಧಾನಾತ್ಮಕವಾಗಿ, ಆಡಳಿತಾತ್ಮಕವಾಗಿ ಭಾರತ ಹಿಂದೂ ರಾಷ್ಟ್ರ ಯಾವಾಗ ಬೇಕಿದ್ದರೂ ಆಗಲಿ, ಅದೀಗ ಹಿಂದೂ ರಾಷ್ಟ್ರ ಆಗಿದೆ ಹೀಗಂತ ಮೋಹನ್ ಭಾಗವತ್ ಇತ್ತೀಚೆಗೆ ಪಶ್ಚಿಮ ಬಂಗಾಳದಲ್ಲಿ ಹೇಳಿದರು. ಬಿಜೆಪಿ ಧರ್ಮದ ನೆಪದಲ್ಲಿ ಭಾರತದ ಎಲ್ಲ ವ್ಯವಸ್ಥೆಗಳ ಮೇಲೆ ಆವರಿಸಿಬಿಟ್ಟಿದೆ. ಈಗ ಅದನ್ನು ನಿವಾರಿಸುವುದು ಕಷ್ಟ ಮಾತ್ರವಲ್ಲ, ಸಾಧ್ಯವೇ ಇಲ್ಲ ಎಂಬ ಪ್ರಶ್ನೆ ಹುಟ್ಟು ಹಾಕಿದೆ ಎಂಬ ವಿಷಯವನ್ನ ನ್ಯೂಯಾರ್ಕ್ ಟೈಮ್ಸ್ ತನ್ನ ವರದಿಯಲ್ಲಿ ಹೇಳ್ತಾ ಹೋಗ್ತದೆ. ಮುಖಪುಟ ಪೂರ್ಣ ಆವರಿಸುವ ವರದಿಯಲ್ಲಿ ಭಾರತವನ್ನ ಜಾತ್ಯತೀತ ರಾಷ್ಟ್ರದ ಬದಲಿಗೆ ಹಿಂದೂ ಫಸ್ಟ್ ಎನ್ನುವಂಥ ಸ್ಥಿತಿಗೆ ತರಲಾಗಿದೆ ಎಂದು ವರದಿ ಹೇಳ್ತಾ ಇದೆ. ಶಿಕ್ಷಣ, ಸೇನೆ, ಮೀಡಿಯಾ, ಆಡಳಿತ ಹೀಗೆ ಎಲ್ಲ ಕಡೆಗಳಲ್ಲಿ RSS ತನ್ನ ಹಿಡಿತ ಸಾಧಿಸ್ತಾ ಹೋಗಿದೆ. ಹಾಗೆಯೇ RSS ತನ್ನ ಸಹ ಸಂಘಟನೆಗಳ ಸಹಯೋಗದೊಂದಿಗೆ ನೌಕರಶಾಹಿಯಲ್ಲೂ ಕೂಡ ತನ್ನವರನ್ನು ತುರುಕುತ್ತಿದೆ. ಆ ಮೂಲಕ ತನ್ನ ನೆಟ್ವರ್ಕ್ ಎಲ್ಲ ಕಡೆ ಆವರಿಸುವಂತೆ ನೋಡಿಕೊಂಡಿದೆ ಎಂಬುದು ಈ ವರದಿ. ಇದು ಸಂಶೋಧನಾತ್ಮಕ ವರದಿ ಎಂದು ಹೇಳಲಾಗ್ತಾ ಇದೆ. ನ್ಯೂಯಾರ್ಕ್ ಟೈಮ್ಸ್ನಲ್ಲಿ ಬಂದಿರುವುದು ಸಂಶೋಧನಾತ್ಮಕ ವರದಿ ಅಂತ ಹೇಳಲಾಗ್ತಾ ಇದೆ. ಅದರ ಪ್ರಕಾರ ಜಗತ್ತಿನಲ್ಲಿ RSSನ 2500 ಸಹ ಸಂಸ್ಥೆಗಳು ಇವೆ. ಅಂದರೆ ನೀವು ಕೇಳ್ತಾ ಇರೋದು ಸರಿಯಾಗೇ ಇದೆ, 2500 ಸಹ ಸಂಸ್ಥೆಗಳು RSSಗೆ ಇವೆ. ಇವು ಶಿಕ್ಷಣ ಕ್ಷೇತ್ರದಲ್ಲಿ, ರಾಜಕೀಯದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ಬೇರೆ ಬೇರೆ ಹೆಸರುಗಳಲ್ಲಿ ಕೆಲಸ ಮಾಡ್ತಾ ಇವೆ. ಮುಖ್ಯವಾಗಿ ಧರ್ಮ ಮತ್ತು ಸಂಸ್ಕೃತಿಯ ಹೆಸರಿನಲ್ಲಿ ಕಾರ್ಯಾಚರಣೆ ಮಾಡ್ತಾ ಇವೆ. ನ್ಯೂಯಾರ್ಕ್ ಟೈಮ್ಸ್ ವರದಿಯಲ್ಲಿ RSSನ 13 ಮಹಡಿಯ ಬಹುವ್ಯ ಬಂಗಲೆಯ ವಿಷಯವೂ ಕೂಡ ಪ್ರಸ್ತಾಪವಾಗಿದೆ. ವರದಿಯ ಪ್ರಕಾರ ಮೋದಿಯ ಬಳಿಕದ ಪ್ರಭಾವಿ ವ್ಯಕ್ತಿ ಮೋಹನ್ ಭಾಗವತ್ ಆಗಿದ್ದಾರೆ. ಇವರ ಸೆಕ್ಯೂರಿಟಿ ಕೂಡ ಮೋದಿಯ ತರಹವೇ ಇದೆ. ಮೋಹನ್ ಭಾಗವತ್ ಏನೇ ಹೇಳಲಿ ಅದು ಸರ್ಕಾರಿ ಮಾಧ್ಯಮಗಳ ಸಹಿತ ಪ್ರಮುಖ ಮಾಧ್ಯಮಗಳಲ್ಲಿ ಪ್ರಾಮುಖ್ಯತೆಯೊಂದಿಗೆ ವರದಿಯಾಗ್ತಾ ಇದೆ.
ಹಾಗೆಯೇ ನ್ಯೂಯಾರ್ಕ್ ಟೈಮ್ಸ್ನ ವರದಿಯಲ್ಲಿ ಮೋದಿಜಿ ಬಳಿಕದ ಪ್ರಭಾವಿತರಲ್ಲಿ ಯೋಗಿ ಆದಿತ್ಯನಾಥರ ಹೆಸರಿದೆ. ಇವರನ್ನ ದೇಶ ಬುಲ್ಡೋಜರ್ ಬಾಬಾ ಎಂಬ ಹೆಸರಿನಲ್ಲಿ ಗುರುತಿಸುತ್ತದೆ ಎಂದು ಕೂಡ ಹೇಳಲಾಗಿದೆ. ಮೋದಿಯ ವಿಷಯದಲ್ಲಿ ಪರ್ಯಾಯ ಅಂತೇನಾದರೂ ಇದ್ದರೆ ಅದು ಯೋಗಿ ಆದಿತ್ಯನಾಥ್ ಎಂದು ಕೂಡ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ನಾನು ಆರಂಭದಲ್ಲಿಯೇ ಹೇಳಿದೆ, ಇದು ಭಾರತೀಯರಿಗೆ ಗೊತ್ತಿರುವ ವಿಷಯ, ಆದರೆ ಜಗತ್ತಿಗೆ ತಿಳಿಸುವ ಕೆಲಸವನ್ನು ನ್ಯೂಯಾರ್ಕ್ ಟೈಮ್ಸ್ ಮಾಡಿದೆ. ಅದರಲ್ಲಿ ಹೀಗೆ ಹೇಳಲಾಗಿದೆ, ಭಾರತದಲ್ಲಿ ವಿಪಕ್ಷಗಳ ಶಕ್ತಿಯನ್ನು ಕುಂದಿಸಲಾಗ್ತಾ ಇದೆ, ವಿಪಕ್ಷಗಳು ಇನ್ನಿಲ್ಲ ಎನ್ನುವ ಸ್ಥಿತಿಯನ್ನು ನಿರ್ಮಿಸಲಾಗ್ತದೆ ಎಂಬ ಆತಂಕವನ್ನು ಕೂಡ ಆ ವರದಿ ಹೇಳ್ತಾ ಇದೆ. ವೀಕ್ಷಕರೇ, ಈ ಸುದ್ದಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಫಾರ್ವರ್ಡ್ ಮಾಡಿ. ಧನ್ಯವಾದ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.